ಹೊಡಿಬೇಡಿ ಅಂತ. ಇದಕ್ ಮಾತು ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರು ಕೂಡ ಆ ಜಾಗದಲ್ಲಿ ಡಿವೋರ್ಸೇ ಹೋಗಿ ಚುಚ್ಚಿದ್ದಾರೆ, ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ. ವಿತ್ ಕ್ಯಾಮ್ರಾ ಆಗಿರ್ಬೋದು, ಯಾವ್ದು ಕೂಡ ನೀವು ಕೂಡ ಗಾಳಿ ಮಾತಿಗೆ ಕೇಳಿ ಆನ್ಸರ್ ಮಾಡ್ತಾ ಇದೀರಾ. ನಾವು ಗಾಳಿ ಮಾತಲ್ಲ, ಕೋರ್ಟ್ ಆರ್ಡರ್ ಕೇಳಿದೀವಿ. ಕೋರ್ಟ್ ಆರ್ಡರ್ ಇದೇ ಎಕ್ಸಾಂಪಲ್ ತಗೋತೀನಿ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ, ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನ ಅರೆಸ್ಟ್ ಮಾಡ್ತಾರೆ. ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ, ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲಾ ಜಡ್ಜ್ ಅವ್ರು ಏನ್ ಮಾತಾಡಿದ್ರು ಅದ್ರ ಆದೇಶ, ಇವ್ರು ಯಾವ್ದಾದ್ರು ಒಂದನ್ನ ಓದಿದ್ರ ಅಥವಾ ಅದನ್ನ ಕ್ಲೀನ್ ಆಗಿ ತಿಳ್ಕೊಂಡ್ರ? ತಿಳ್ಕೊಂಡಿದೀನಿ, ಬಟ್ ಅದೇ ನಾನು ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಓದಿದ್ರ ತೀರ್ಪು ಓದಿದ್ರ? ಎಷ್ಟೋ ಜನ ತಪ್ಪು ಮಾಡ್ದೇನೆ ಜೈಲಲ್ಲಿ ಇದ್ದಾರೆ. ಅಲ್ಲಲ್ಲ, ತೀರ್ಪಲ್ಲಿ ಒಂದು ನಿಮಿಷ, ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು, ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಏನ್ ರಿಲೀಸ್ ಆದಾಗ ಇಲ್ಲ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಮಾಡಿದ್ರಲ್ಲ, ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು? ಫ್ಯಾನ್ಸ್ ಮೇನ್ ರೀಸನ್. ನೆಗೆಟಿವ್ ಆಗಿ ಜಾಸ್ತಿ ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ ನನಗ್ ಗೊತ್ತಿರೋದು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅಂದ್ರೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಫುಲ್ ಕಂಪ್ಲೀಟ್ ಗೊತ್ತಿಲ್ಲ. ವಿಷಯ ತಿಳ್ಕೊಳ್ದಲೆ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಿದ್ ಹೇಳ್ತಾರೆ, ಅವ್ರು ಚುಚ್ಚಿಲ್ಲ ಆದ್ರೂ ಚುಚ್ಚಿದೀವಿ ಅಂತ ಹೇಳ್ತಾರೆ. ನಾವ್ ಅದನ್ನ ಹೇಳ್ತಿಲ್ಲ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ, ಒಂದ್ ನಿಮಿಷ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆದೇಶ ಬಂದಿರುತ್ತೆ, ನಮ್ದಲ್ಲಿ ಕೋರ್ಟ್ ಪೀಠ ಅಂತಾನೆ ಸಪರೇಟ್ ರಿಪೋರ್ಟರ್ ಗಳಿರ್ತಾರೆ. ಅವ್ರು ಎಷ್ಟೋ ದಿನದಿಂದ ಕಾನೂನು ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಕೊಡೋ ಸುದ್ದಿ 60 ಪೇಜಸ್, ಎಷ್ಟು ಹೇಳಿ 60 ಪೇಜಸ್ ಪ್ಲಸ್ ಕೋರ್ಟ್ ನಿಂದ ಆದೇಶ ಬಂದಿದೆ. ಅದ್ರಲ್ಲಿ ಒಂದೊಂದು ವರ್ಡ್ ಕೂಡ ಓದಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಬಟ್ ಜನಕ್ಕೇನು ಮಾಧ್ಯಮದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾರೆ. ಇದನ್ನ ನಾನು ಹೇಳಿದ್ದು ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ಹೇಳಿ. ನೀವು ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು. ನಿಮ್ಗೆ ಎಷ್ಟು ಕೋಪ ಬಂತು? ನನಗೆ ಕೋಪ ಬಂದಿಲ್ಲ ಮೇಡಮ್, ಖಂಡಿತ ನಿಮ್ ಫೇಸ್ ಅಲ್ಲಿ ಗೊತ್ತಾಗ್ತಿತ್ತು. ಹೌದು, ಖಂಡಿತ ಹಂಗೆ ಅನ್ಕೊಳ್ಳಿ. ಜೂಮ್ ಮಾಡಿ ಅದನ್ನ ಇನ್ನೊಂದ್ಸತಿ ತೋರಿಸ್ತಿದ್ದೆ. ಅದೇ ತರನೇ ಅಂಧಾಭಿಮಾನಿಗಳಂತಾರಲ್ಲ, ಅದಕ್ಕೆ ಕಾರಣ ಆಗಿರೋದೇ ಆಪೋಸಿಟ್ ಆಗಿ ಮಾತಾಡೋ ಕಾರಣದಿಂದ. ಯಾರು ಮಾತಾಡಿದ್ರು? 5 ವೇಳೆ ಒಂದೇ ಸಮಯ ಯಾರು ಮಾತಾಡಿದ್ರು? ಜನಗಳು, ಆಪೋಸಿಟ್ ಫ್ಯಾನ್ಸ್ ಮಾತಾಡಿದ್ರು. ಡಿವೋರ್ಸ್ ಅನ್ಎಜುಕೇಟೆಡ್ ಯಾರು ಹೇಳಿದ್ದು? ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ. ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಅನ್ಎಜುಕೇಟೆಡ್ ನಾನು? ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನ ಡಿವೋರ್ಸ್ ಅಭಿಮಾನಿ ನಾನು. ಅದೇಂಗ್ ಹೇಳ್ತಾರೆ ಜನ? ಯಾಕೆ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ. ನಿಮಿಷ ನೋಡಿ, ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೇ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ, ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲೂ ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು? ನನ್ನ ಆತಂಕ ಅಷ್ಟೇನೆ. ನೀವು ಲಾಯರ್ ಕೂಡ ಇಲ್ಲ, ನಾನೊಬ್ಬ ಕಲಾವಿದನು ಕೂಡ. ಅದನ್ನು ಇರ್ಲಿ, ಅದು ಪ್ರೊಫೆಷನಲ್ ಬಿಟ್ಬಿಡಿ, ಪ್ರೊಫೆಷನಲ್ ಇಲ್ಬೇಡ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಬೇಲ್ ರದ್ದಾಗಿದೆ. ಬೇಲ್ ರದ್ದಾಗಿದೆ ಅಂತ ಅವರು ಅಪರಾಧಿ ಆಗೋದಿಲ್ಲ, ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಬೇಲ್ ರದ್ದಾಗಿದೆ. ಯಾಕೆ ರದ್ದಾಗಿದೆ ಅಂದ್ರೆ ಅವರೊಬ್ಬ ಪ್ರಭಾವ ವ್ಯಕ್ತಿ, ವಿಟ್ನೆಸ್ ನ ಸಾಕ್ಷಿಗಳನ್ನ ನಾಶಪಡಿಸುವಂತ ಅವಕಾಶಗಳು ಸಾಕಷ್ಟು ಇರುತ್ತೆ. ಆ ಕಾರಣದಿಂದ ಅವ್ರ ಬೇಲು ರದ್ದಾಗಿದೆ. ಅದು ಎಲ್ಲರೂ ಒಪ್ಕೊಬೇಕಾಗಿರೋದು. ಆದ್ರೆ ಈಗ ಇನ್ನೂ ಅವ್ರಿಗೆ ಅವಕಾಶ ಇದೆ. ಇದು ಆಸ್ ಅ ಲಾಯರ್ ಹೇಳ್ತಿದ್ದೀರಿ ನೀವು? ಆಸ್ ಅ ಲಾಯರ್ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಲಾಯರ್ ಆಗಿ ಹೇಳಿ. ಒಬ್ಬ ಲಾಯರ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ ಅವರಿಗೆ ಪುನರ್ ಪರಿಶೀಲನಾ ಅರ್ಜಿ, ರಿವ್ಯೂ ಪಿಟಿಷನ್ ಬೇಕಾದ್ರು ಈಗಲೂ ಸಹ ಅವರು ಫೈಲ್ ಮಾಡಬಹುದು. ಅಷ್ಟೇ ಅಲ್ಲ, ಇನ್ನೂ ಕೇಳ್ಬೋದು ನ್ಯಾಯಾಲಯನ ಬೇಲ್ ಕೊಡೋದೇ ಇಲ್ಲ ಅನ್ನೋದಾದ್ರೆ ಶೀಘ್ರದಲ್ಲಿ ನನ್ನ ಕೇಸ್ ಸಂಬಂಧಪಟ್ಟಂಗೆ ಅದನ್ನ ಡಿಸ್ಪೋಸ್ ಮಾಡಿ ಅಂತೇಳಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಡಿಸ್ಪೋಸ್ ಮಾಡಿ ಅಂತ ಕೇಳ್ಬೋದು. ಅದೊಂದಿದೆ, ಮುಂದಿರುವಂತ ಆಯ್ಕೆ. ಕೇಳಿಸ್ಕೊಳ್ಳಿ, ನೀವ್ ಹೇಳಿದ ಮಾತಲ್ಲೇ ಮಧ್ಯದಲ್ಲಿ ಒಂದು ಅನುಮಾನ ಇದೆ, ಅದಕ್ಕೆ ಪರಿಹಾರ ಕೊಟ್ಟು ನೆಕ್ಸ್ಟ್ ಪಾಯಿಂಟ್ 100% ನೀವು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ನೀವೇ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಹೀಗಾಗಿ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಸ್ ಅ ಲಾಯರ್, ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಂಥ ಕಳವಳವನ್ನ ವ್ಯಕ್ತಪಡಿಸಲಿಕ್ಕೆ ವ್ಯಾಲಿಡ್ ರೀಸನ್ ಇದೆಯಾ? ಇಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಇದು ಕೇವಲ ದರ್ಶನ್ ಅವ್ರೊಬ್ರಿಗೆ ಅಂತ ಅಲ್ಲ, ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿಗಳು, ಯಾರ ಹೆಸರನ್ನ ಹೇಳಕ್ ಹೋಗಿಲ್ಲ, ಹಲವಾರು ರಾಜಕಾರಣಿಗಳು ಸಹ ಬೇಲ್ ಸಿಗದೆ ರಿಜೆಕ್ಟ್ ಆಗಿರುವಂತದ್ದಿದೆ. ಯಾಕಂತ ಹೇಳಿದ್ರೆ ವಿಟ್ನೆಸ್ ಟ್ಯಾಂಪರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ, ಅದರಲ್ಲೂ ಜಡ್ಜ್ ಪರ್ದಿವಾಲಾ ಅವರೇನೆ ಗಾಬರಿಗೊಂಡು ಕೇಳಿದ ಪ್ರಶ್ನೆ ಅಂದ್ರೆ, ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ
ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ ಮ್ಯಾಟರ್ ಇಲ್ಲಿ ನಮ್ಮ ವಕೀಲ ಮಿತ್ರರು ಅವರು ಒಂದು ಮಾತು ಹೇಳಿದ್ರು ಏನಂತ ಅಂದ್ರೆ ನಮ್ಮ ಯಾರು ದರ್ಶನ್ ಅವರು ಅಪರಾಧಿಯಾಗಿ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಹಾಗೆ ನೀವು ಸುಪ್ರೀಂ ಕೋರ್ಟ್ ಜಡ್ಜಪ್ಪ, ನೀನು ಹೇಗೆ ಹೇಳ್ತೀಯ ಆ ಮಾತು ನೀನು ಪಬ್ಲಿಕ್ ಅಲ್ಲಿ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕುಳಿತುಕೊಂಡ್ರವರು ಜಡ್ಜ್ ಅಲ್ವಾ ಅವರು? ಹೇಗೆ ಈ ತರ ಎಲ್ಲ ನೀವು ಇದು ಮಾಡ್ತೀರಾ? ವಕೀಲರಾಗಿ ನೀವು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕು. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ಪ್ರಶ್ನೆ ಇದೆ. ದರ್ಶನ್ ಸರ್ ಹೇಳವ್ರೆ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ ಹೇಳವ್ರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 13 ಜನ 14 ಜನ ಆರೋಪಿಗಳು. ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಸರ್ ಇಬ್ರು ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ. ಅವ್ರು ಅಷ್ಟೋ ಜನ ಸೇರ್ಕೊಂಡು ತಲೆ ಹೊಡೆಯೋ ಕೆಲಸ ಮಾಡಿದ್ರಲ್ಲ. ರೇಣುಕಾಸ್ವಾಮಿ ಸತ್ನಲ್ಲ. 14 ಮೀಡಿಯಾದಲ್ಲಿ ತೋರಿಸಿಲ್ವಾ? ಕ್ಯಾಮ್ರಾ ಹಿಡ್ಕೊಂಡಲ್ಲ, ಆರೋಪಿಗಳು ಅಂತ ಹೇಳೋದು. ತಲೆ ಹಿಡಿಯೋ ಕೆಲಸ, ತಲೆ ಹೊಡಿ. ಮತ್ತೆ ಪೊಲೀಸರು ಯಾಕರ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರ ಹೆಸರು ಎದುರಿಸ್ಬೇಡ. ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟ್ ಬ್ರದರ್, ಇದನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ, ಒಂದು ಗೈಡೆನ್ಸ್ ಅಂತ ಅನ್ಕೊಳ್ಳಿ. ಈ ಕಾಟೇರ ಸಿನಿಮಾ ಬಂತು, ಕಾಟೇರ ಸಿನಿಮಾ ಅದ್ಭುತವಾಗಿ ಓಡ್ತು. ನಾವು ಕೂಡ ಸಿನಿಮಾ ನೋಡಿದ್ವಿ, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು ಮೇಡಮ್. ದರ್ಶನ್ ಅವ್ರ ಹಿಂದೆ ಏನಂತ ಆ ಕಾಟೇರ ಪಿಕ್ಚರ್ನ ಮಾಧ್ಯಮದವರು ದಿನನಿತ್ಯನೂ ತೋರಿಸಿದಾಗ ಯಾರು ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಅವರು ಕಾಟೇರ ಪಿಕ್ಚರ್ ಚೆನ್ನಾಗಿದೆ, ಆಕ್ಟಿಂಗ್ ಹಂಗಿದೆ ಹಿಂಗಿದೆ ಅಂತಂದಾಗ ಯಾವ ಅಭಿಮಾನಿಗಳು ಕೂಡ ಮಾಧ್ಯಮ ದಿನನಿತ್ಯನೂ ಕೂಡ ನಮ್ ದರ್ಶನ್ ಅವ್ರದೇ ತೋರಿಸ್ತಾರೆ. ಈಗ ಹೇಳ್ತಿದಾರಲ್ಲ ನಮ್ ದರ್ಶನ್ ಅವ್ರು ತೋರಿಸ್ತಾರೆ ಅಂತ. ಒಳ್ಳೆ ದಿನ ಕಾಟೇರ ಸಿನಿಮಾ ಬಂತು, ತೋರಿಸಿದ್ರು, ಮಾಧ್ಯಮನೇ ತೋರಿಸೋದಕ್ಕೆ ನಿಮ್ಗೆ ಅದು ಆ ಮಟ್ಟಕ್ಕೆ ಸಿನಿಮಾ ರೀಚ್ ಆಯ್ತು. ಆಗ್ಬಾರ್ದಂತ ಘಟನೆ ಆಗೋಗಿದೆ. ದರ್ಶನ್ ಅವರು ಒಳ್ಳೆ ನಟ, ನಮ್ಮ ರಾಜ್ಯಕ್ಕೆ ಬೇಕಾಗಿತ್ತು, ನಮ್ಮ ರಾಷ್ಟ್ರಕ್ಕೆ ಬೇಕಾಗಿತ್ತು. ಆದ್ರೆ ಇವತ್ತು ಎಲ್ಲವನ್ನೂ ಡಿಪೆಂಡ್ ಮಾಡಿ ನೋಡ್ರಿ, ಅಭಿಮಾನಿಗಳು ಅಂದಾಗ ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು ಎಲ್ಲವೂ ಡಿಪೆಂಡ್ ಮಾಡ್ತೀರಿ. ಖಂಡಿತ ಹೋಗುವೆ, ನಿಮ್ನ ಅಭಿಮಾನಿಗಳನ್ನ ತಪ್ಪು ಅಂತ ನಾನು ಹೇಳಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪನ್ನು ಕೂಡ ಒಂದ್ಸರಿ ರೇಣುಕಾಸ್ವಾಮಿ ಅವರ ಮನೆಯವರ ಪರಿಸ್ಥಿತಿನೂ ಕೂಡ ನೋಡ್ಬೇಕು. ರೇಣುಕಾಸ್ವಾಮಿ ಅವರ ಮನೆಯವರ ಪರಿಸ್ಥಿತಿ ನೋಡಿ, ಹೊಟ್ಟೆ ಒಳಗಡೆ ಮಗು ಇದೆ ರೀ, ಅವ್ರ ಮಿಸ್ಸಸ್ ಆ ಸಂದರ್ಭದಲ್ಲಿ ಮರ್ಡರ್ ಆಗಿದೆ. ಆ ಮಗು ಅವ್ರ ಅಪ್ಪನ ಹುಟ್ಟಾದ ತಕ್ಷಣ ಈಗ ಆ ಮಗು ನಮ್ಮಪ್ಪ ಯಾರು ಅಂತ ಕೇಳಿದ್ರು ಯಾರು ಆನ್ಸರ್ ಬಲ್ಲಾರು? ಈ ಸಮಾಜನ, ಸೋಷಿಯಲ್ ಮೀಡಿಯಾನ, ಅಭಿಮಾನಿಗಳ ಆಯ್ತಾ, ನಾವು ಸಾರ್ವಜನಿಕರು, ಕಾನೂನ ಯಾರು ಕೂಡ ಒಪ್ಕೊಳ್ಳುವಂತ ಮನಸ್ಥಿತಿ ಇರಬೇಕು. ಅಷ್ಟೇ. ನೀವ್ ಏನ್ರಿ ಮೀಡಿಯಾ ಅಂತ ಕೇಳಿದ್ರು ನಾವು ನಮ್ ಕೆಲಸ ಮಾಡ್ತೀವಿ, ಏನ್ರಿ ಮೀಡಿಯಾ ಅಂತ ಕೇಳ್ತಾ ಇದ್ರು ನಮ್ ಕೆಲಸ ಮಾಡ್ತೀವಿ. ಯಾಕೆ ಹೇಳಿ? ನಾವು ಮೀಡಿಯಾ, ಅದಕ್ಕೆ ಹೆಮ್ಮೆ ಇದೆ ನಮ್ಗೆ. ನೀವ್ ಹೇಳ್ತಿದ್ರಿ ಸರ್. ಏನ್ ಗೊತ್ತಾನಲ್ಲ, ಇಲ್ಲಿ ಇರೋರ್ಗಿಂತ ಸೀನಿಯರ್ ಆಗಿ ಮೋಸ್ಟ್ಲಿ ನಾನು ಇವ್ರಿಗೆ ದರ್ಶನ್ ಫ್ಯಾನೇನೆ. ನೀವು ದರ್ಶನ್ ಫ್ಯಾನೇ ಆಯ್ತಾ. ಈಗ ಒಂದು ದರ್ಶನ್ ಫ್ಯಾನ್ ಅಲ್ಲ ಅಂತಲ್ಲ, ತಪ್ಪು ಮಾಡಿದಾಗ ಏನ್ ತಪ್ಪು ಮಾಡೋರು ಅಂತ ತಿದ್ದಿ ಹೇಳೋದು. ಒದೆ ತಿಂದಿದ್ದೀರಾ ಸರ್ ದರ್ಶನ್ಗೋಸ್ಕರ? ಮೇಡಮ್ ಹೇಳ್ತೀನಿ ಕೇಳಿ, ಬರ್ತಡೇ ಟೈಮ್ ಅಲ್ಲಿ 14 ಬಾಸುಂಡೆ ಬಿದ್ದಿದ್ದು ಆಯ್ತಾ. ನಾನು ಅವಾಗ ಡಿಸೈಡ್ ಮಾಡ್ಕೊಂಡೆ, ನಾನು ಬರ್ತಡೇ ಅನ್ನೋದನ್ನ ನಾನು ಬೇರೆ ಕಡೆ ನಾನು ಮಾಡೋಣ, ಇಲ್ಲಿ ಬಂದು ನಿಂತ್ಕೊಂಡು ನಾವೆಲ್ಲ ಕಿರ್ಚಾಡ್ಕೊಂಡು ಒಂದ್ಸಲ 14 ಬರೆ, ಒಂದ್ಸಲ ಎಡಗೈ ಮುರಿದಾಗಿತ್ತು ಕಟ್ಟಾಕ್ಸ್ಕೊಂಡಿದೀವಿ ಆ ಟೈಮಲ್ಲಿ. ಬಟ್ ಅಂದ್ರೆ ಇವ್ರು ಡಿಫೆಂಡ್ ಮಾಡ್ತಾರಲ್ಲ, ಇವ್ರು ಹೇಳೋದ ಶ್ರೀನಿವಾಸ ಗೊತ್ತಾಗಿತ್ತ ಇದೆಲ್ಲ ಒದೆ ಬಿದ್ದಿತ್ತು ನಿಮ್ಗೆ? ಅಷ್ಟೆಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ, ನಾವು ಚಿಕ್ಕ ಹುಡುಗರು ಆಯ್ತಾ, ಚಿಕ್ಕ ಹುಡುಗರು. ಆಮೇಲೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಈ ತರ ಮೀಡಿಯಾ ಇರ್ಲಿಲ್ಲ. ಈ ತರ ಮೀಡಿಯಾ ಇದ್ರೆ ಅವತ್ತು ನಾನು ದೊಡ್ಡ ಇದಾಗ್ತಾ ಇದೆ. ಇವತ್ತು ನನಗೆ ಶ್ರೀನಿವಾಸ ಹೇಳ್ತಾ ಇದ್ರಲ್ಲ, ಅಭಿಮಾನ ಯಾವುದು, ಅಂಧಾಭಿಮಾನ ಯಾವುದು, ಅತಿರೇಕ ಯಾವುದು ಅಂತ ಅವ್ರ ಹತ್ರ ಒಂದಷ್ಟು ತಿಳ್ಕೊಂಡಿದೀವಿ. ಅವ್ರ ಜೊತೆ ಬಂದ್ಮೇಲೆ ಒಂದು ಹೋರಾಟಕ್ಕೆ ಒಂದಷ್ಟು ತಿಳಿದ್ಮೇಲೆ ಯಾವ್ದನ್ನ ಅಭಿಮಾನ ತಗೋಬೇಕು, ಯಾವ್ದನ್ನ ಅಂಧಾಭಿಮಾನ ಬಿಡಬೇಕು ಅನ್ನೋದನ್ನ ಕಲ್ತಿದೀವಿ. ಇವತ್ತೆಲ್ಲ ನಾವೆಲ್ಲ ಚೆನ್ನಾಗಿದ್ರೆ, ನಮ್ ಸಮಾಜ ಚೆನ್ನಾಗಿದ್ರೆ, ಎಲ್ಲಾ ಅಭಿಮಾನಿ, ಎಲ್ಲಾ ನಟರನ್ನ ಎಲ್ಲಾರನ್ನೂ ಎತ್ತು ಮೆರೆಸ್ತೀವಿ. ಅದನ್ನೆಲ್ಲರೂ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಹಿಂಗೆ ಕರೆಕ್ಟ್ ಆಗಿ ಹೇಳಿದ್ರಿ.